ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಚಾನಲ್ ಅಶ್ವಿನಿ ಗೀತಾಂಜಲಿ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾವೆಲ್ಲರೂ ತುಂಬಾ ಚೆನ್ನಾಗಿದ್ದೀವಿ. ಇದು ಬಂದ್ಬಿಟ್ಟು ನಮ್ಮ 5 ದಿನಗಳ ಡಿಟಾಕ್ಸ್ ಚಾಲೆಂಜಲ್ಲಿ 4ನೇ ದಿನ. ಇನ್ನೂ ಒಂದೇ ದಿನ ನೋಡಿ ಲೈಕ್ ಬಾಕಿ ಇರೋದು. ಅದು ಕಂಪ್ಲೀಟ್ ಮಾಡಿದ್ರೆ ನಮ್ಮ ಚಾಲೆಂಜ್ ಮುಗಿಯುತ್ತೆ. ಸೊ ಇವತ್ತು ನಾನು ಏನೆಲ್ಲ ತೊಗೊಂಡಿದ್ದೀನಿ ಅನ್ನೋದನ್ನ ಶೇರ್ ಮಾಡ್ತೀನಿ. ಸೊ ನಾನು ಮೊದಲೇ ತಿಳಿಸ್ತಾ ಇದ್ದೀನಿ, ಇದು ಬಂದುಬಿಟ್ಟು ಡಿಟಾಕ್ಸ್ ಚಾಲೆಂಜ್. ಸೊ ಡಿಟಾಕ್ಸ್ ಚಾಲೆಂಜ್ ಅಂದರೆ ನಮ್ಮ ಬಾಡಿಯಲ್ಲಿರುವಂಥ ಟಾಕ್ಸಿನ್ಸ್ನ ಮೇನಾಗಿ ಹೊರಗಡೆ ಹಾಕಬೇಕು. ಸೊ ಬ್ಲಡ್ನ ಪ್ಯೂರಿಫೈ ಮಾಡಬೇಕು. ಸೊ ಈ ಥರ ಸಾಕಷ್ಟು ಕೆಲಸಗಳು ಮಾಡುತ್ತೆ. ಅಂಥದಕ್ಕೆ ಹೆಲ್ಪ್ ಆಗುವಂಥ ಡಿಟಾಕ್ಸ್ ಡ್ರಿಂಕ್ಗಳನ್ನ ನಾನು ತೊಗೊಳ್ತಾ ಇದ್ದೀನಿ. ಆ್ಯಂಡ್ ಇವತ್ತು ಬಂದುಬಿಟ್ಟು ನಾನು ಮಾರ್ನಿಂಗ್ ಒಂದು ಡಿಟಾಕ್ಸ್ ಡ್ರಿಂಕ್ನ ತೊಗೊಂಡಿದ್ದೀನಿ. ಇದು ಬಂದುಬಿಟ್ಟು ಯಾರಿಗೆಲ್ಲ ಡಯಾಬಿಟಿಕ್ಸ್ ಇರುತ್ತೆ ನೋಡಿ, ಅಂಥವ್ರಿಗೆ ತುಂಬ ಒಳ್ಳೆ ಡಿಟಾಕ್ಸ್ ಡ್ರಿಂಕು. ಆ್ಯಂಡ್ ನಾರ್ಮಲಾಗಿ ಎಲ್ಲರ ಮನೆಯಲ್ಲಿ ಸಿಗೋ ಅಂಥ ಈ ಕರಿಬೇವು ಏನಿದೆಯಲ್ಲ, ಇದರಿಂದ ಮಾಡ್ಕೊಂಡಿರೋಂಥ ಡಿಟಾಕ್ಸ್ ಡ್ರಿಂಕ್ನ ತೊಗೊಳೋದ್ರಿಂದ ನಮ್ಮ ಹೇರ್ಗೂ ತುಂಬ ಒಳ್ಳೆಯದು. ಯಾರಿಗೆಲ್ಲ ಹೇರ್ ಫಾಲ್ ಇಶ್ಯೂಸ್ ತುಂಬ ಇರುತ್ತಲ್ಲ, ಅದು ಕಡಿಮೆ ಆಗುತ್ತೆ. ಜೊತೆಗೆ ಬ್ಲಡ್ ಪ್ಯೂರಿಫೈ ಆಗುತ್ತೆ. ಅಷ್ಟೇ ಅಲ್ಲದೆ ಅವಾಗೇ ಹೇಳಿದಾಗೆ ಡಯಾಬಿಟಿಕ್ಸ್ ಇರೋರಿಗೆ ಅವ್ರದ್ದು ಏನು ಶುಗರ್ ಎಲ್ಲ ಕಂಟ್ರೋಲ್ ಮಾಡುವಂಥ ಡಿಟಾಕ್ಸ್ ಡ್ರಿಂಕು. ಸೊ ಈ ಡಿಟಾಕ್ಸ್ ಡ್ರಿಂಕ್ಗೆ ನಾನು ತೊಗೊಂಡಿರೋದು 1 ಇಡಿಯಷ್ಟು ಫ್ರೆಶ್ ಆಗಿರೋವಂಥ ಕರಿಬೇವನ್ನ ತೊಗೊಂಡಿದ್ದೀನಿ, ಕರಿ ಲೀವ್ಸು. ನೆಕ್ಸ್ಟ್ ಬಂದುಬಿಟ್ಟು ಒಂದು ಆಮ್ಲ ಇಲ್ಲ ಅಂದರೆ ಸ್ಕಿಪ್ ಮಾಡಿ. ಸೊ ಆಮ್ಲ ಎಲ್ಲ ತೊಗೊಳೋದ್ರಿಂದ ಹೇರ್ಗೂ ಮತ್ತು ನಮ್ಮ ಸ್ಕಿನ್ಗೂ ತುಂಬ ಒಳ್ಳೆಯದು ಅಂತ ಹೇಳಿದ್ನಲ್ಲ. ಈವನ್ ವೆಯ್ಟ್ ಲಾಸು ಪ್ರಮೋಟ್ ಮಾಡುತ್ತೆ ಆಮ್ಲ. ಮಾರ್ಕೆಟ್ಗಳಲ್ಲಿ ಹೋದಲ್ಲಿ ಜಸ್ಟ್ ಒಂದು 20-30 ರುಪೀಸ್ ಕೊಟ್ಟರೆ ಆರಾಮಾಗಿ 1/4 kg ಕೊಟ್ಬಿಡ್ತಾರೆ. ಅದನ್ನು ತೊಗೊಂಡು ಬಂದು ದಿನ ಒಂದು ಇಟ್ಕೊಂಡು ತೊಗೋಬೋದು. ಇಲ್ಲ ಅಂತಂದರೆ ಪತಾಂಜಲಿ ಆಮ್ಲ ಸಿಗುತ್ತಲ್ಲ, ಆಮ್ಲ ಜ್ಯೂಸ್, ಅದನ್ನಾದರೂ ನೀವು ಯೂಸ್ ಮಾಡ್ಕೋಬೋದು. ಸೊ ನೆಕ್ಸ್ಟ್ ಬಂದುಬಿಟ್ಟು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ. ಈ ಮೂರೂ ಒಂದು ಬ್ಲೆಂಡರ್ಗೆ ಹಾಕಿಬಿಟ್ಟು, ಈ ಬ್ಲೆಂಡರ್ ಲಿಂಕ್ ತುಂಬ ಜನ ಕೇಳ್ತಾ ಇದ್ದೀರಾ. ಆಲ್ರೆಡಿ ಎಲ್ಲ ವೀಡಿಯೋಸ್ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. ಸೊ ನೀವು ಬೇಕಿದ್ದರೆ ಚೆಕ್ ಮಾಡ್ಕೊಳ್ಳಿ. ನನಗಂತೂ ತುಂಬಾ ಯೂಸ್ ಆಗಿದೆ ಈ ಪೋರ್ಟಬಲ್ ಜ್ಯೂಸರು. ಈವನ್ 21 ಡೇಸ್ ವೆಯ್ಟ್ ಲಾಸ್ ಚಾಲೆಂಜಿಂದ 2 ಸಲ ನಾನು ಕಂಡಕ್ಟ್ ಮಾಡಿದ್ನಲ್ಲ, ಅವ್ರಿಗೂ ಬೆಸ್ಟ್ ಟ್ರಾನ್ಸ್ಫಾರ್ಮೇಷನ್ ಇರೋರಿಗೆ ಇದೇ ಗಿಫ್ಟನ್ನ ಕೊಟ್ಟಿರೋದು. ಫಸ್ಟ್ ವಿನ್ನರ್ಗೆ ಕಳಿಸ್ಕೊಟ್ಟಿದ್ದೀನಿ. ನಾವು ಮೊದಲು ಏನು ವೆಯ್ಟ್ ಲಾಸ್ ಚಾಲೆಂಜ್ ಮಾಡಿದ್ವಲ್ಲ, ಸೊ ಸೆಕೆಂಡ್ ವಿನ್ನರೂ ಇದೇ ಕೇಳಿದ್ದಾರೆ. ಸೊ ಅವ್ರಿಗೂ ಆದಷ್ಟು ಬೇಗನೆ ಕಳಿಸ್ಕೊಡ್ತೀನಿ. ಆ್ಯಂಡ್ ಇದು ಬಂದುಬಿಟ್ಟು ನಾನು ಮಾರ್ನಿಂಗ್ ತೊಗೊಂಡಿರುವಂಥ ಫಸ್ಟ್ ವೆಯ್ಟ್ ಲಾಸ್ ಡಿಟಾಕ್ಸ್ ಡ್ರಿಂಕು. ಸೊ ಇದಕ್ಕೆ 1 ಗ್ಲಾಸಷ್ಟು ನೀರು ಹಾಕ್ಬಿಟ್ಟು ಚೆನ್ನಾಗಿ ಬ್ಲೆಂಡ್ ಮಾಡಿಕೊಂಡು ಸ್ವಲ್ಪ ಫಿಲ್ಟರ್ ಮಾಡಿಕೊಂಡು ಕುಡಿಬೇಕು. ಹಾಗೆ ಕುಡಿತೀವಿ, ಫಿಲ್ಟರ್ ಮಾಡೋದೇನು ಬೇಕಾಗಿಲ್ಲ ಅಂದ್ರೂ ಕುಡಿಬೋದು, ಪ್ರಾಬ್ಲಮ್ ಏನೂ ಇಲ್ಲ. ಸೊ ನೆಕ್ಸ್ಟ್ ಬಂದುಬಿಟ್ಟು ನಾವು ಈ ಡಿಟಾಕ್ಸ್ ಚಾಲೆಂಜಲ್ಲಿ ಮಾರ್ನಿಂಗ್ ಟೈಮಲ್ಲಿ 2 ಡಿಟಾಕ್ಸ್ ಜ್ಯೂಸ್ ಅಥವಾ ಡ್ರಿಂಕ್ನ ತೊಗೊಳ್ತಾ ಇದ್ದೀವಿ. ಒಂದು ಬಂದುಬಿಟ್ಟು ಮೇಯ್ನಾಗಿ ನಮ್ಮ ಬಾಡಿ ಪ್ಯೂರಿಫೈ ಆಗೋದಕ್ಕೆ, ಅಂದರೆ ವಿಷಪೂರಿತ ಅಂಶಗಳನ್ನೆಲ್ಲ ಹೊರಗಡೆ ಕಳಿಸೋದಕ್ಕೆ. ಇನ್ನೂ ಒಂದು ಬಂದುಬಿಟ್ಟು ವೆಯ್ಟ್ ಲಾಸ್, ಲೈಕ್ ಇಂಚ್ ಲಾಸು ಮತ್ತು ಫೇಸಲ್ಲಿ ಗ್ಲೋ ಬರೋದಕ್ಕೆ. ಸೊ ಅಂಥ ಒಂದು ಡ್ರಿಂಕ್ಗಳನ್ನ ನಾವು ಈ 5 ಡೇಸು ತೊಗೋಬೇಕು ಅಂತ ಅಂದ್ಕೊಂಡಿರೋದು ನಾನು. ಸೊ ಹಾಗಾಗಿ ಇವತ್ತು ನಾನು ಒಂದು ಗ್ಲೋಯಿಂಗ್ ಡ್ರಿಂಕು ಮನೇಲಿ ಈಸಿಯಾಗಿ ಸಿಗೋವಂಥ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ತೋರಿಸ್ಕೊಡ್ತೀನಿ ನಿಮಗೆ. ಸೊ ಇಲ್ಲಿ ನಾನು ತೋರಿಸುವಂಥ ಇವೇ ತೊಗೋಬೇಕು ಅಂತ ಏನೂ ಇಲ್ಲ. ನಿಮಗೆ ಅವೈಲಬಲ್ ಇರುವಂಥ ಮನೆಯಲ್ಲಿ ಏನಿರುತ್ತಲ್ಲ, ಸೊ ಅದನ್ನ ತೊಗೊಂಡು ಯೂಸ್ ಮಾಡ್ಕೊಳ್ಳಿ. ಹಾಗಾಗಿನೇ ನಾನು ವೀಡಿಯೋಸಲ್ಲಿ ಬೇರೆ ಬೇರೆ ಥರದ್ದು ತೋರಿಸ್ತಾ ಇರ್ತೀನಿ. ಡೈಲಿ ನೀವು ಬೇಕಿದ್ದರೆ ಇದೇನೇ ತೊಗೊಳ್ಬೋದು. ಸೊ ಒಂದು ಸಲ ಬೂದ್ಗುಂಬಳಕಾಯಿನ ತೊಗೊಂಡು ಇಟ್ಕೊಂಡ್ರೆ ಆರಾಮಾಗಿ ಒಂದು 4-5 ದಿನ ಆಗುತ್ತೆ, ಅಂದರೆ ಮೀಡಿಯಮ್ ಸೈಜಿನ ತೊಗೊಂಡು ಬಂದರೆ. ಸೊ 5 ಡೇಸು ನೀವು ಅದೇ ಡ್ರಿಂಕ್ನ ತೊಗೋಬೋದು, ಡಿಟಾಕ್ಸ್ ಡ್ರಿಂಕ್. ಸೊ ನಾನು ತೋರಿಸ್ತಿರೋ ಥರ ನಿಮಗೆ ಡಿಫ್ರೆಂಟಾಗಿ ತೊಗೊಳ್ಳೇಬೇಕು ಅಂತ ಏನೂ ಇಲ್ಲ. ಸೊ ಜಸ್ಟ್ ನಿಮಗೆ ಐಡಿಯಾಸ್ ಬರಲಿ ಅಂತಲೇ ನಾನು ತೋರಿಸ್ತಾ ಇರೋದು. ಸೊ ಇಲ್ಲಿ ಬಂದುಬಿಟ್ಟು ನಾನು ಇಂಚ್ ಲಾಸ್ ಮತ್ತು ಗ್ಲೋಯಿಂಗ್ ಡ್ರಿಂಕಿಗೆ ನಾನು ತೊಗೊಂಡಿರೋದು ಒಂದು ದೊಡ್ಡ ಟೊಮ್ಯಾಟೊ ತೊಗೊಂಡಿದ್ದೀನಿ, ಹಾಗೆ ಒಂದು ಕ್ಯಾರೆಟ್ ತೊಗೊಂಡಿದ್ದೀನಿ. ಇದನ್ನು ಒಂದು ಬ್ಲೆಂಡರ್ಗೆ ಹಾಕಿಬಿಟ್ಟು ಒಂದು ಅರ್ಧ ಗ್ಲಾಸಿಂದ ಅದೇ 250 ml ಅಷ್ಟು ನೀರು ಹಾಕಿ ಚೆನ್ನಾಗಿ ಬ್ಲೆಂಡ್ ಮಾಡ್ಕೊಳ್ಳಿ. ಇದರಲ್ಲಿ ಬೇರೆ ಏನು ಮಿಕ್ಸ್ ಮಾಡೋದು ಬೇಕಾಗಿಲ್ಲ. ಸೊ ಮನೇಲಿ ಆರಾಮಾಗಿ ಸಿಗುತ್ತೆ ಕ್ಯಾರೆಟು, ಟೊಮ್ಯಾಟೊ ಈ ಥರದ್ದೆಲ್ಲ. ಸೊ ಇದನ್ನು ಫಿಲ್ಟರ್ ಮಾಡಿಕೊಂಡು 1 ಗ್ಲಾಸಷ್ಟು ಈ ಜ್ಯೂಸನ್ನ ತೊಗೊಳ್ಳೋದ್ರಿಂದ ತುಂಬಾ ಬೆನಿಫಿಟ್ಸ್ ಇದ್ದಾವೆ. ಈವನ್ ಹೆಲ್ತ್ಗೂ ತುಂಬಾ ಒಳ್ಳೆಯದು. ಈ ಥರ ಡಿಟಾಕ್ಸ್ ಜ್ಯೂಸ್ಗಳನ್ನ ತೊಗೊಳ್ಳೋದ್ರಿಂದ ನಮಗೆ ಹೆಚ್ಚು ಇದರಿಂದ ಲಾಭಗಳೇ ಹೊರತಾಗಿ ಇದನ್ನು ತೊಗೋಬಾರ್ದು, ಅದನ್ನು ತೊಗೋಬಾರ್ದು ಅಂತ ಏನೂ ಇಲ್ಲ. ಈವನ್ ಹೇಳ್ತಿರ್ತೀನಲ್ಲ, ಬ್ರೆಸ್ಟ್ ಫೀಡ್ ಮಾಡೋ ಮದರ್ಸು ತೊಗೋಬೋದು, ಈವನ್ ಪ್ರೆಗ್ನೆಂಟ್ ಇರೋರು ತೊಗೋಬೋದು ಈ ಥರ ಜ್ಯೂಸ್ಗಳನ್ನ. ಯಾಕಂದರೆ ಮೇಯ್ನಾಗಿ ಇದರಲ್ಲಿ ನಮಗೆ ಟೊಮ್ಯಾಟೊ, ಕ್ಯಾರೆಟ್, ಇದರಲ್ಲಿ ವಿಟಮಿನ್ ಎ ಸಿಗುತ್ತೆ, ವಿಟಮಿನ್ ಸಿ ಸಿಗುತ್ತೆ, ಆ್ಯಂಡ್ ಪೊಟ್ಯಾಷಿಯಮ್ ಇರುತ್ತೆ. ಸೊ ಸಾಕಷ್ಟು ಸ್ಕಿನ್ ಗ್ಲೋಯಿಂಗಿಗೆ ಮತ್ತು ನಮಗೆ ಕಣ್ಣಿಗೆ, ಹೇರ್ಗೆ ಎಲ್ಲ ತುಂಬ ಒಳ್ಳೆ ವಿಟಮಿನ್ ಸಿಗುತ್ತೆ ಈ ಜ್ಯೂಸಿಂದ.
ಸೊ ಯಾರೆಲ್ಲ ಬಿಗಿನರ್ಸ್ ಇರ್ತಾರೆ ನೋಡಿ, ಅಂಥವ್ರು ಡಿಟಾಕ್ಸ್ ಜ್ಯೂಸ್ಗಳನ್ನೆಲ್ಲ ತೊಗೊಂಡೇ ಇರೋದಿಲ್ಲ, ಬಟ್ ಟ್ರೈ ಮಾಡಬೇಕಂತ ಇರ್ತಾರೆ. ಅಂಥವ್ರಿಗೆ ಸ್ವಲ್ಪ ಕಷ್ಟ ಆಗ್ಬೋದು. ಬಟ್ ನನಗಿವೆಲ್ಲ ಮೊದಲಿಂದ ಅಭ್ಯಾಸ, ಹಾಗಾಗಿ ನನಗೆ ಇನ್ನೂ ಟೇಸ್ಟಿ ಅಂತ ಅನ್ನಿಸ್ತವೆ ಹೊರತಾಗಿ ಅಪ್ಪ ಕುಡಿಯೋದಕ್ಕೆ ಹೇಗೆ ಕುಡಿಬೇಕು ಅಂತ ಅನಿಸೋದೇ ಇಲ್ಲ. ಸೊ ಬಿಗಿನರ್ಸ್ ಆಗಿದ್ದರೆ ನೀವೇನು ಮಾಡ್ಬೋದು ಅಂದರೆ, ನಾನು ತೊಗೊಳ್ಳೋವಂಥ ಕ್ವಾಂಟಿಟಿ ಏನಿದೆಯಲ್ಲ ಅದರಲ್ಲಿ ಅರ್ಧ ಕ್ವಾಂಟಿಟಿ ತೊಗೊಳ್ಳಿ. ಸ್ವಲ್ಪ ನೀರನ್ನ ಜಾಸ್ತಿ ಡೈಲ್ಯೂಟ್ ಮಾಡಿಕೊಂಡು ಆ್ಯಂಡ್ ನಿಮ್ಗೆ ಬೇಕಿದ್ದರೆ ಸ್ವಲ್ಪ ಜೇನುತುಪ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ದಿನ ಅಭ್ಯಾಸ ಆಗೋವರೆಗೂ ನೀವು ತೊಗೋಬೋದು. ಈ ಥರ ನೀವು ಇಂಟ್ರೊಡ್ಯೂಸ್ ಮಾಡ್ಕೋಬೋದು. ಸೊ ನಾನು ಯಾವ್ಯಾವ ಟೈಮಿಂಗ್ಸಿಗೆ ತೊಗೊಳ್ತಾ ಇದ್ದೀನಿ ಅನ್ನೋದನ್ನ ಎಲ್ಲ ಟೈಮಿಂಗ್ಸ್ ಮೆನ್ಷನ್ ಮಾಡಿದ್ದೀನಲ್ಲ. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ಈಗ ಫಸ್ಟ್ ಮೀಲ್ಗೆ ನಾನೇನು ಮಾಡ್ಕೊಳ್ತಾ ಇದ್ದೀನಿ ಅಂದರೆ, ಒಂದು ಡಿಟಾಕ್ಸ್ ದೋಸೆನ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಒಂದು ಓವರ್ ನೈಟ್ ನೆನೆಸಿಟ್ಕೊಂಡಿದ್ದೀನಿ. ನೀವು ಬೇಕಿದ್ರೆ ಒಂದು 3-4 ಅವರ್ ನೆನೆಸಿಟ್ಕೊಂಡ್ರೆ ಸಾಕಾಗುತ್ತೆ. ಹೆಸರು ಬೇಳೆನ ತೊಗೊಂಡಿದ್ದೀನಿ. ನೆಕ್ಸ್ಟ್ ಒಂದು ಕಪ್ಪಷ್ಟು ಹೆಸರು ಬೇಳೆ, ಹಾಗೆ 1 ಕಪ್ಪಷ್ಟು ನುಗ್ಗೆ ಸೊಪ್ಪು. ಸೊ ಇದು ಬಂದುಬಿಟ್ಟು ಆ್ಯಂಟಿ ಆಕ್ಸಿಡೆಂಟ್ ತುಂಬ ಇರುತ್ತೆ ಇದರಲ್ಲಿ. ಆ್ಯಂಡ್ ಐರನ್ ಕಂಟೆಂಟು, ಹಾಗೆ ಯಾರಿಗೆ ವೆಯ್ಟ್ ಲಾಸ್ ಮತ್ತು ಫ್ಯಾಟ್ ಲಾಸ್ ಆಗಬೇಕು, ಇಂಚ್ ಲಾಸ್ ಆಗಬೇಕು ಅಂದ್ಕೊಳ್ಳೋರು ಈ ಮೊರಿಂಗಾ, ಈ ನುಗ್ಗೆ ಸೊಪ್ಪಲ್ಲಿ ತುಂಬಾ ಹೆಲ್ತ್ ಬೆನಿಫಿಟ್ಸು ಇದ್ದಾವೆ. ಅವ್ರಿಗೆ ಹೇಳ್ತೀನಲ್ಲ, ಮಿರಾಕಲಾಗಿ ವರ್ಕ್ ಆಗುತ್ತೆ ಈ ಒಂದು ನುಗ್ಗೆ ಸೊಪ್ಪು. ಸೊ ಹಾಗಾಗಿ ನಾನು ಏನು ಮಾಡ್ತಿದ್ದೀನಿ ಅಂದರೆ, ಈ ಹೆಸರುಬೇಳೆ ದೋಸೆಯಲ್ಲಿ ಈ ನುಗ್ಗೆ ಸೊಪ್ಪನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಇದಕ್ಕೆ ಸ್ವಲ್ಪ ಉಪ್ಪು, ಹಾಗೆ ನಿಮಗೆ ಜೀರಿಗೆ ಬೇಕಿದ್ದರೆ ಜೀರಿಗೆ ಆ್ಯಂಡ್ ಹಸಿ ಶುಂಠಿ ಆಗಿರ್ಬೋದು. ನಾನಿಲ್ಲಿ ಹಸಿಮೆಣಸಿನ್ಕಾಯಿ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ನೀರು ಹಾಕಿ ಬ್ಲೆಂಡ್ ಮಾಡ್ಕೊಳ್ಳಿ. ನಮಗೆ ದೋಸೆ ಯಾವ ಥರ ಬ್ಯಾಟರ್ ಇರುತ್ತಲ್ಲ ಆ ಬ್ಯಾಟರ್ ಬರಬೇಕು. ಇದರಿಂದ ಮಾಡ್ಕೊಂಡಿರುವಂಥ ದೋಸೆಗಳು ನಮಗೆ ಲೋ ಕ್ಯಾಲರಿ ಇರುತ್ತೆ, ಹಾಗೆ ಸಮ್ಮರ್ ಫ್ರೆಂಡ್ಲಿ ಆಗಿರುತ್ತೆ. ಹೇಳಿದ್ನಲ್ಲ, ನಮಗೆ ಒಳ್ಳೆ ರಿಸಲ್ಟ್ಸ್ ನೋಡ್ಬೋದು ನಾವು ಇಂಚ್ ಲಾಸು, ವೆಯ್ಟ್ ಲಾಸಲ್ಲಿ. ಸೊ ಮಕ್ಕಳಿಗೆ ಈ ಥರ ನುಗ್ಗೆ ಸೊಪ್ಪೆಲ್ಲ ಕೊಟ್ಟರೆ ತಿಂತಾರ? ಅದು ಸ್ಪೆಷಲಿ ಮನೆಯಲ್ಲಿ ಆರಾಧ್ಯ ತಿನ್ನೋದೇ ಇಲ್ಲ. ಸೊ ಹಾಗಾಗಿ ಈ ಥರ ನೀವು ನುಗ್ಗೆ ಸೊಪ್ಪನ್ನೆಲ್ಲ ದೋಸೆಯಲ್ಲಿ ಹಾಕಿ ಕೊಟ್ಟಾಗ ಟೇಸ್ಟು ಹೇಗಿರುತ್ತೇನೋ ಅಂದ್ಕೊಳ್ತಿರೋನೋ, ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು. ಕಹಿ ಅಂತ ಅನಿಸೋದೇ ಇಲ್ಲ. ಮನೆಯಲ್ಲಿ ಎಲ್ಲರಿಗೂ ಇಷ್ಟ ಆಯಿತು ಈ ದೋಸೆ. ಸೊ ನಾನೇನು ಮಾಡಿದ್ದೀನಿ ಅಂದರೆ, ಮಕ್ಕಳು ಇನ್ನೂ ಇಷ್ಟಪಟ್ಟು ತಿನ್ನಲಿ, ಹಾಗೆ ನಮಗೂ ಪ್ರೋಟೀನ್ಗೋಸ್ಕರ ಸ್ವಲ್ಪ ತುರಿದಿರೋ ಅಂಥ ಪನ್ನೀರನ್ನ ನಾನು ಮೇಲೆ ಆ್ಯಡ್ ಮಾಡ್ಕೊಂಡಿದ್ದೀನಿ. ಹಾಗೆ ಇದಕ್ಕೆ ಮನೇಲಿ ಎಲ್ಲರಿಗೂ ಮಕ್ಕಳಿಗೆ ತುಪ್ಪ ಹಾಕಿಬಿಟ್ಟು ಕೊಟ್ಟಿದ್ದೆ. ಬಟ್ ನನಗೆ ಸ್ವಲ್ಪ ಕೊಬ್ಬರಿ ಎಣ್ಣೆ, ನಾನು ತೋರಿಸಿದ್ನಲ್ಲ ವರ್ಜಿನ್ ಕೊಕೊನೆಟ್ ಆಯಿಲ್ನ ಒಂದು ಸ್ವಲ್ಪ ಹಾಕಿಬಿಟ್ಟು ಇದನ್ನು ಫಸ್ಟ್ ಮೀಲಿಗೆ 2 ದೋಸೆಗಳನ್ನ ತೊಗೊಂಡಿದ್ದೀನಿ. ಇದ್ರ ಜೊತೆಗೆ ಸಾಂಬಾರು ತೊಗೊಂಡಿದ್ದೀನಿ. ಸೊ ಆದಷ್ಟು ಚಟ್ನಿಗಿಂತೂ ಸಾಂಬಾರನ್ನ ಪ್ರಿಫರ್ ಮಾಡಿ, ಇಲ್ಲಾಂತಂದರೆ ವೆಯ್ಟ್ ಲಾಸ್ ಚಟ್ನಿಗಳೆಲ್ಲ ಇರುತ್ತಲ್ಲ, ಸೊ ಆ ಥರ ಪ್ರಿಫರ್ ಮಾಡ್ಬೋದು. ಯಾಕಂದರೆ ನಾವು ಈ ಡಿಟಾಕ್ಸ್ ಡಯಟಲ್ಲಿ ಆದಷ್ಟು ಲೋ ಕ್ಯಾಲರಿ ಫುಡ್ ಇರುವಂಥದ್ದನ್ನ ಚೂಸ್ ಮಾಡ್ಕೋಬೇಕು. ಸೊ ನಮಗೆ ಶೇಂಗಾ ಚಟ್ನಿಯಲ್ಲಿ ಏನಾಗ್ಬಿಡುತ್ತೆ ಅಂದರೆ ಸ್ವಲ್ಪ ಹೈ ಕ್ಯಾಲರಿ ಬಂದುಬಿಡುತ್ತೆ ಚಟ್ನಿಯಿಂದನೇ. ಹಾಗಾಗಿ ನಾನು ತೊಗೊಂಡಿರೋದು ಇದ್ರ ಜೊತೆಗೆ 2 ದೋಸೆಗಳನ್ನ ತೊಗೊಂಡಿದ್ದೀನಿ, ಅದ್ರ ಜೊತೆ ಸಾಂಬಾರು ತೊಗೊಂಡಿದ್ದೀನಿ. ಆ್ಯಂಡ್ ಇದಾಗಿತ್ತು ನನ್ನ ಫಸ್ಟ್ ಮೀಲು. ಈ ರೆಸಿಪಿ ನೀವು ಖಂಡಿತ ಒಂದ್ಸಲ ಟ್ರೈ ಮಾಡಿಬಿಟ್ಟು ನಿಮಗೆಲ್ಲ ಇಷ್ಟ ಆಯಿತಾ ಅಂತ ನನಗೆ ಕಮೆಂಟ್ ಮಾಡಿ. ತುಂಬಾ ಚೆನ್ನಾಗಿ ಬರುತ್ತೆ ಈ ದೋಸೆ. ನುಗ್ಗೆ ಸೊಪ್ಪಿಲ್ಲ ಅಂತಂದರೆ ಅದ್ರ ಬದಲಾಗಿ ನೀವು ಪಾಲಕ್ ಸೊಪ್ಪಾದರೂ ಯೂಸ್ ಮಾಡ್ಕೋಬೋದು ಇದರಲ್ಲಿ. ಸೊ ಇದಾಗಿತ್ತು ನೋಡಿ ನನ್ನ ಫಸ್ಟ್ ಮೀಲು. ಆ್ಯಂಡ್ ಹೇಗೆ ಅನ್ನಿಸ್ತಾ ಇದೆ ನಿಮಗೆಲ್ಲ ಈ ಚಾಲೆಂಜಿಂದ? ಆ್ಯಂಡ್ ಎಷ್ಟೊಂದು ಜನ ನಿಮ್ಮ ವೆಯ್ಟ್ ಎಲ್ಲ ಅಪ್ಡೇಟ್ ಮಾಡ್ತಾ ಇದ್ದೀರಾ. ಫಸ್ಟ್ ಡೇ ಇಷ್ಟಿತ್ತು, ಸೆಕೆಂಡ್ ಡೇ ಇಷ್ಟ ಆಯಿತು ಅಂತ. ಡೆಫಿನೆಟ್ಲಿ ನಿಮಗೆ ವೆಯ್ಟಲ್ಲಿ ರಿಸಲ್ಟ್ಸ್ ಗೊತ್ತಾಗೇ ಆಗುತ್ತೆ. ಆ್ಯಂಡ್ ಇದು ಬಂದುಬಿಟ್ಟು ಈವ್ನಿಂಗ್ ಅರೌಂಡ್ 4:35 ಆಗಿತ್ತು. ಈ ಟೈಮಲ್ಲಿ ಸ್ವಲ್ಪ ನನಗೆ ಹೊಟ್ಟೆ ಹಶ್ವಾದಂಗೆ ಆಯಿತು. ಹಾಗಾಗಿ ನಾನು ಒಂದು ಆರೆಂಜ್ನ ತೊಗೊಂಡಿದ್ದೀನಿ. ಲೋ ಕ್ಯಾಲರಿ ಇರುವಂಥ ಫ್ರೂಟ್ನ ಯಾವುದಾದ್ರೂ ಬೇಕಿದ್ದರೆ ತೊಗೋಬೋದು. ಹೆಲ್ದಿ ಆಪ್ಷನ್ಸ್ ಥರ ಚೂಸ್ ಮಾಡಿಕೊಂಡು ನೀವು ಹೊಟ್ಟೆ ಹಶ್ವಾದಾಗ ಅದನ್ನು ತೊಗೋಬೋದು. ಆ್ಯಂಡ್ ಈವ್ನಿಂಗು ವಾಕಿಂಗೂ ಕಂಪ್ಲೀಟ್ ಮಾಡಿಕೊಂಡೆ. ಲಡ್ಡುಗೂ ಹೇಗೋ ಪಾರ್ಕಿಗೆಲ್ಲ ಕರ್ಕೊಂಡೋಗಿ ಅವನಿಗೆ ಈ ಒಂದು ಸ್ಕೂಟರ್ ಏನಿದೆಯಲ್ಲ, ಕಿಡ್ಸ್ ಸ್ಕೂಟರಲ್ಲಿ ರೌಂಡ್ಸ್ ಓಡಿಸ್ತೀನಿ. ಸೊ ಅವ್ನಿಗೆ ತುಂಬಾ ಇಷ್ಟ. ಸೊ ಅವನ ಜೊತೆ ಈ ಥರ ಆಟ ಆಡ್ಕೊಳ್ತಾ ವಾಕಿಂಗೂ ಆಗಿಬಿಡುತ್ತೆ ನಮ್ಮದು. ಸೊ ಅರೌಂಡ್ 30 to 35 ಮಿನಿಟ್ಸ್ ನಾನು ವಾಕಿಂಗ್ ಮಾಡ್ಕೊಂಡಿದ್ದೀನಿ. ಸೊ ವಾಕಿಂಗ್ ಅಥವಾ ಮಿನಿಮಮ್ 20 ಮಿನಿಟ್ಸ್ ವರ್ಕೌಟ್ಸ್ ಆದರೂ ಮಾಡ್ಕೊಳ್ಳಿ. ನಿಮಗೆ ಯಾವುದು ಅಡ್ಜಸ್ಟ್ ಆಗುತ್ತೋ, ಇಲ್ಲಾಂತಂದರೆ ನಿಮಗೆ ಯಾವ್ದು ಮಾಡೋದಕ್ಕೆ ಇಷ್ಟನೋ ಆ ಥರ ಮಾಡ್ಕೊಳ್ಳಿ. ನಾನಿವಾಗ ವಾಕಿಂಗೇ ಮಾಡ್ತಾಯಿದ್ದೀನಿ, ವರ್ಕೌಟ್ಸ್ ಏನೂ ಮಾಡ್ತಾಯಿಲ್ಲ. ಆ್ಯಂಡ್ ಈವ್ನಿಂಗ್ ಟೈಮಲ್ಲಿ ನನಗೆ 1 ಟೇಬಲ್ ಸ್ಪೂನಷ್ಟು ಮಿಕ್ಸ್ಡ್ ಸೀಡ್ಸ್ನ ತೊಗೊಂಡಿದ್ದೀನಿ. ಹೇಳಿದ್ನಲ್ಲ, ನಾನು ಯಾವಾಗ 21 ಡೇಸ್ ಚಾಲೆಂಜ್ ಸ್ಟಾರ್ಟ್ ಮಾಡಿದ್ನೋ, ಸೊ ಅವಾಗಿಂದನೂ ಇಲ್ಲಿವರೆಗೂ ಡೈಲಿ 1 ಟೇಬಲ್ ಸ್ಪೂನಷ್ಟು ಸೀಡ್ಸ್ನ ತೊಗೊಳ್ತೀನಿ. ಇದು ಒಂದು ನನಗೆ ಹ್ಯಾಬಿಟ್ ಆದಂಗೆ ಆಗಿಬಿಟ್ಟಿದೆ. ಮೊದಲೆಲ್ಲನೂ ತೊಗೊಳ್ತಾ ಇದ್ದೆ, ಬಟ್ ರೆಗ್ಯುಲರ್ ಆಗಿರ್ತಿರ್ಲಿಲ್ಲ. ಬಟ್ ಈಗಂತೂ ಕಂಪಲ್ಸರಿಯಾಗಿ 1 ಟೀ ಸ್ಪೂನಷ್ಟು ಮಿಕ್ಸ್ಡ್ ಸೀಡ್ಸ್ನ ತೊಗೊಳ್ತೀನಿ. ಮಿಕ್ಸ್ಡ್ ಸೀಡ್ಸ್ ಅಂದರೆ ಏನೇನು ತೊಗೊಳ್ತೀರಾ ಅಂತ ಕೇಳ್ತಿದ್ರಲ್ಲ, ಸೊ ತೋರಿಸ್ತಿದ್ದೀನಿ ನೋಡಿ.
ಇದರಲ್ಲಿ ಸೂರ್ಯಕಾಂತಿ ಬೀಜ ಮತ್ತು ಅಗಸೆ ಬೀಜ ಅಂದರೆ ಫ್ಲಾಕ್ಸ್ ಸೀಡ್ಸು, ಕುಂಬಳಕಾಯಿ ಬೀಜ, ಪಂಪ್ಕಿನ್ ಸೀಡ್ಸು, ಮತ್ತು ನಮಗೆ ಸ್ವಲ್ಪ ಚಿಯಾ ಸೀಡ್ಸು ಮಿಕ್ಸ್ ಇರುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ವಾಟರ್ ಮೆಲನ್ ಸೀಡ್ಸು. ಸೊ ಈ ಥರ ಹಲವಾರು ಸೀಡ್ಸ್ಗಳನ್ನ ನಮಗೆ ಸಪ್ರೇಟ್ ಆಗಾದರೂ ತೊಗೊಂಡು ರೋಸ್ಟ್ ಮಾಡಿ ಆದರೂ ತೊಗೊಳ್ಬೋದು. ಜಸ್ಟ್ ಡ್ರೈ ರೋಸ್ಟ್ ಮಾಡಿ ಅದನ್ನೆಲ್ಲ ತಣ್ಣಗಾದ್ಮೇಲೆ ಒಂದು ಬಾಕ್ಸಲ್ಲಿ ತೆಗೆದಿಟ್ಬಿಡಿ. ಇಲ್ಲ ಅಂತಂದರೆ ಬರೀ ನಾವು ಹಸಿದಾದರೂ ತಿನ್ಬೋದು, ಅದರಿಂದ ಏನು ಪ್ರಾಬ್ಲಮ್ ಇಲ್ಲ. ಇಲ್ಲ ಅಂತಂದರೆ ಆನ್ಲೈನಿಂದ ತರಿಸ್ಕೊಳ್ತೀವಿ ಅಂತಂದರೆ ಮಿಕ್ಸ್ಡ್ ಸೀಡ್ಸ್ ಬಾಕ್ಸೇ ಸಿಗುತ್ತೆ ನಿಮಗೆ ರೋಸ್ಟ್ ಮಾಡಿರೋವಂಥದ್ದು. ಸೊ ಅದನ್ನು ತೊಗೊಳ್ರಿ. ವಿತೌಟ್ ಸಾಲ್ಟ್ ಇದ್ದರೆ ಬೆಟರು. ಸುಮ್ಮನೆ ನಮಗೆ ಮೇಯ್ನಾಗಿ ವೆಯ್ಟ್ ಲಾಸ್ಗೆ ತೊಗೊಳ್ತಿರೋದ್ರಿಂದ ವಿತೌಟ್ ಸಾಲ್ಟಿಂದು ತೊಗೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ನಾನಿಲ್ಲಿ ಡಿನ್ನರ್ಗೆ ಅಂದರೆ ಸೆಕೆಂಡ್ ಮೀಲ್ಗೆ ಏನು ತೊಗೊಂಡಿದ್ದೀನಿ ಅಂದರೆ ತುಂಬ ಸಿಂಪಲ್. ಯಾವಾಗೆಲ್ಲ ನಮ್ಮ ಮನೇಲಿ ದೋಸೆ ಮಾಡಿರ್ತೀವೋ, ಸೊ ಯಾವುದೇ ದೋಸೆ ಆಗಿರಲಿ, ಸೊ ಡೆಫಿನೆಟ್ಲಿ ನಾನು ಏನು ಮಾಡ್ತೀನಿ ಅಂದರೆ ಮಾರ್ನಿಂಗ್ ಟೈಮಲ್ಲಿ ಬ್ರೇಕ್ಫಾಸ್ಟಿಗೆ ತೊಗೊಂಡಿರ್ತೀನಿಲ್ಲ, ಅದೇ ಈ ನೈಟ್ ಡಿನ್ನರ್ಗೂ ಅದನ್ನೇ ತೊಗೊಂಡ್ಬಿಡ್ತೀನಿ. ಈಸಿನೂ ಆಗುತ್ತೆ. ಆ್ಯಂಡ್ ನನಗೆ ಪರ್ಸ್ನಲಿ ದೋಸೆ ಅಂದರೆ ತುಂಬಾ ಇಷ್ಟ. ಸೊ ಹಾಗಾಗಿ ಮನೆಯಲ್ಲಿ ಇವತ್ತು ಬೆಳಗ್ಗೆ ಏನು ಮಾಡ್ಕೊಂಡಿದ್ದಲ್ಲ ಡಿಟಾಕ್ಸ್ ಮೊರಿಂಗಾ ಹೆಸರು ಬೇಳೆ ಹಾಕಿಬಿಟ್ಟು ಮಾಡ್ಕೊಂಡಿರೋಂಥ ದೋಸೆಗಳನ್ನ ನೈಟ್ ಒಂದು ತೊಗೊಂಡಿದ್ದೀನಿ. ಕ್ವಾಂಟಿಟಿ ಒಂದೇ ತೊಗೊಂಡ್ರೆ ನಮಗೆ ವೆಯ್ಟ್ ಲಾಸ್ಗೆ ಹೆಲ್ಪ್ ಆಗುತ್ತೆ. ಇದ್ರ ಬದಲಾಗಿ ನೀವು ಸೂಪ್ಗಳನ್ನ ಪ್ರಿಫರ್ ಮಾಡಿ ಅಥವಾ ಸಲಾಡ್ಸ್ನಾದರೂ ತೊಗೋಬೋದು. ಈ ಪರ್ಟಿಕ್ಯುಲರಾಗಿ ಈ ಡಿಟಾಕ್ಸ್ ಚಾಲೆಂಜಲ್ಲಿ ನಾನು ಸೂಪ್ ಅಥವಾ ಸಲಾಡ್ಸ್ನ ತೊಗೊಳೋದಕ್ಕೆ ಹೇಳ್ತೀನಿ. ಇಲ್ಲ ಅಂತಂದರೆ ಈ ಥರ ದೋಸೆ ಲೋ ಕ್ಯಾಲರಿ ಇರೋಂಥ ದೋಸೆ ಒಂದು ತೊಗೊಂಡ್ರೂ ನಡೆಯುತ್ತೆ. ಸೊ ಇದಾಗಿತ್ತು ನನ್ನ ಸೆಕೆಂಡ್ ಮೀಲು. ಸೊ ನಿಮ್ಮದೆಲ್ಲ ಎಷ್ಟನೇ ದಿನ ಅಂತ ಇವತ್ತು ಕಮೆಂಟ್ ಮಾಡಿ. ಚಾಲೆಂಜಲ್ಲಿ ಇವಾಗೇ ಸ್ಟಾರ್ಟ್ ಮಾಡ್ತಾ ಇದ್ದೀರಾ ಇಲ್ಲ ಇದು 5 ಡೇಸ್ ಚಾಲೆಂಜ್ ಆಗಿರೋದ್ರಿಂದ ಆರಾಮಾಗಿ ಒಂದೇ ವಾರದಲ್ಲಿ ಮಾಡಿ ಮುಗಿಸ್ಕೊಂಡ್ಬಿಡ್ಬೋದು. ಸೊ ನಿಮಗೆಲ್ಲ ಯಾವ ಥರ ರಿಸಲ್ಟ್ಸ್ ಬರ್ತಾ ಇದೆ ಅನ್ನೋದನ್ನ ಡೇ ಟು ಡೇ ಅಪ್ಡೇಟ್ ಮಾಡಿ ಕಮೆಂಟ್ ಸೆಕ್ಷನಲ್ಲಿ. ಎಲ್ಲರಿಗೂ ಬೇರೆಯವ್ರಿಗೂ ನಿಮ್ಮ ರಿಸಲ್ಟ್ಸ್ ನೋಡಿಬಿಟ್ಟು ಅವ್ರಿಗೂ ಇನ್ಸ್ಪೈರ್ ಆಗಿ ಅಟ್ಲೀಸ್ಟ್ ಮಾಡಬೇಕು ಅಂತ ಅನಿಸುತ್ತೆ. ಸೊ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ. ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ, ಡೆಫಿನೆಟ್ಲಿ ಆನ್ಸರ್ ಮಾಡ್ತೀನಿ. ಆ್ಯಂಡ್ ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್.